ಭಾನುವಾರ ಕೆಲಸದಿಂದ ನಾನು ಬಂದೆ, ಬರೋವಾಗ ಫೋನ್ ಮಾಡಿದೆ ಮನೆಯವ್ರಿಗೆ. ಫೋನ್ ಮಾಡಿದ್ರೆ ಫೋನು ರಿಸೀವ್ ಮಾಡಲಿಲ್ಲ. ಒಂದು 10 ಸರಿ ಮಾಡಿದೆ ಬರ್ತಾ. ಆಮೇಲೆ ಮನೆಗೆ ಬಂದು ಕೇಳಿದ್ರೆ ಫೋನು ಮನೇಲಿ ಚಾರ್ಜಿಗೆ ಹಾಕಿದ್ದೀನಿ ಅಂತೇಳಿ ಹೇಳಿದೆ. ಮನೆ ಫೋನು ಕೈಯಲ್ಲಿತ್ತು. ಮತ್ತು ಕೇಳಿ ಇಸ್ಕೊಂಡ್ರೆ ಮೆಸೇಜ್ ಎಲ್ಲ ಇತ್ತು. ಅದನ್ನ ನೋಡಿ ಕೇಳಿ ಒಂದು ಡೇಟ್ ಹಾಕಿ ಇದು ಮಾಡಿದೆ, ಕೇಳಿದೆ. ಮತ್ತು ಈ ಥರ ಇಲ್ಲ, ನೆಕ್ಸ್ಟ್ ಇನ್ನೊಂದು ಸರಿ ತಪ್ಪು ಮಾಡಲ್ಲ, ಫೋನ್ ಮಾತ್ರ ಮಾಡಿರೋದು, ಬೇರೆ ಏನು ತಪ್ಪು ಮಾಡಿಲ್ಲ ಅಂತೇಳಿ. ಅದು ಸರಿ ಅಂತ ಬಿಟ್ಟು ಅವತ್ತು ನೈಟು ಸುಮ್ಮನೆ ಆಗೋದು, ಊಟ ಮಾಡಲ್ಲ, ಅದು ಸುಮ್ಮನೆ ಆಗೋದು. ಮತ್ತು ಮಾರನೇ ದಿವಸ ನಾನು ಮಾಮೂಲಿಯಾಗಿ 3:30 ಕೆಲ್ಸಕ್ಕೆ ಹೋದೆ. ಆ ಹುಡುಗಿನೂ ಹೋದ್ಲು. ಮತ್ತು ಸೋಮವಾರದಿಂದ ಮತ್ತು ಸಾಯಂಕಾಲ 4:00ವರೆಗೆ ಕೆಲಸ ಮುಗಿಸ್ಕೊಂಡು ಬಂದಿದ್ದಾಳೆ. ಆಮೇಲೆ ಮನೆಗೆ ಬಂದಿಲ್ಲ, ಅಷ್ಟಾಗಿದೆ. ಅದೇ ಫೋನಲ್ಲಿ ಮಾತಾಡಿದ್ದಾರೆ, ಅದು ಕೇಳಿದೆ. ಈ ಥರ ಎಲ್ಲ ಫೋನ್ ಮೆಸೇಜ್ ಮಾಡಿದೆಯಲ್ಲ, ಯಾಕೆ ಮಾಡಿದೆ ಏನು ಅಂತ. ಬಂಗಾರು ಚಿನ್ನು ಅಂತ ಹೇಳ್ಬಿಟ್ಟೆಲ್ಲ ಮೆಸೇಜ್ ಮಾಡಿದ್ರು. ಅದಕ್ಕೆ ನನಗೆ ಅನುಮಾನ ಬಿದ್ದು ಈ ಥರ ಕೇಳಿದೆ. ನಿಮಗೆ ಹೆಣ್ಮಕ್ಳಿದಾರಲ್ಲ ಇಬ್ಬರು, ನಿಮ್ಗೆ ಏನು ಬೇಕು ಅಂತ ಕೇಳಿ ಈ ಥರ ದಂಡಿಸಿದೆ ಅಷ್ಟೇ ಸರ್. ಮತ್ತು ಸೋಮವಾರ ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ಮತ್ತೆ ಬಂದಿಲ್ಲ. ಭಾನುವಾರನೇ ಗೊತ್ತಾಗಿದೆ ಸರ್. ಅಲ್ಲಿವರೆಗೂ ನನಗೆ ಅನುಮಾನ ಏನಿಲ್ಲ. ಹಾಂ, ಚೆನ್ನಾಗಿದೆ. ಯಾರು? ಮಿಸಸ್ಸು ಇದು ಜಾಲಪ ಹಾಸ್ಪಿಟ್ಲಲ್ಲಿ ನರ್ಸಿಂಗ್ HCN ಕೆಲಸಕ್ಕೆ. ಅವಾಗ ಅಲ್ಲೇ ಅವ್ರ ಮನೆ ಹತ್ರ ತೋಟ ಇದೆ, ಹಸುಗಳಿದು ನೋಡ್ಕೊಂಡಿದೆ. ಅವೆಲ್ಲ ಮಾರಾಕಿ 1ನೇ ತಾರೀಕು 2ನೇ ತಾರೀಕು ಏನೋ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಅಷ್ಟು ಮಾತ್ರ ಆಗುತ್ತೆ ಅಷ್ಟೇ. ರಿಲೇಷನ್ಶಿಪ್ ಏನಿಲ್ಲ, ಸುಮ್ಮನೆ ಮನೆ ಮುಂದ್ಗಡೆ ಪರಿಚಯ, ಚೆನ್ನಾಗಿ ಮಾತಾಡಿಸ್ತಾ ಇದ್ದೀವಿ. ಇಲ್ಲ ಸರ್, ಮಾಮೂಲಿಯಾಗಿ ನಾರ್ಮಲಾಗಿ ಮಾತಾಡ್ತಾ ಇದ್ದೀವಿ. ನನಗೆ ಗೊತ್ತಿದ್ದು ಸಂಡೇ ಸರ್. ಅದಕ್ಕೆ ಮುಂಚೆ ಆ ಥರ ಅನುಮಾನ ಏನೂ ಇರಲಿಲ್ಲ. ಅವತ್ತು ಅನುಮಾನ ಇಲ್ಲ ಸರ್. ಅದು ಮಾಮೂಲಿ ಕ್ಯಾಶುಯಲಾಗಿ ಫೋನ್ ತೊಗೊಂಡಿದ್ದು ನನಗೆ. ಫೋನು ಏನು ಅವ್ರ ಅಪ್ಪ ಹತ್ರ ಏನು ಇಷ್ಟೊತ್ತು ಮಾತಾಡ್ಬೇಕಂತೇಳಿ ನಾರ್ಮಲಾಗಿ ತೊಗೊಂಡು ನೋಡೋಕ್ಕೋದ್ರೆ ಮೆಸೇಜಲ್ಲಿ ಈ ಥರ ಇತ್ತು. ಆವಾಗ ನಾನು ಕೇಳಿ ಹಾಂ ಮಾಡ್ತೀನಿ. ಇಲ್ಲ ಸರ್, ಅವತ್ತೇ ನನಗೆ ಗೊತ್ತಾಗಿರೋದು. ಭಾನುವಾರನೇ ನನಗೆ ಗೊತ್ತಾಗಿದೆ. ಅದಕ್ಕೆ ಮುಂಚೆ ನಾನು ಫೋನ್ ಮಾಡಿರೋದು ನಾನು ನೋಡಿಲ್ಲ. ಮತ್ತು ಫೋನು ಕೊಡ್ತಾಯಿದ್ರು, ನಾನು ಎತ್ಕೊತಾ ಇದ್ದೆ, ಇಲ್ಲ ನಾನು ಫೋನ್ ಎತ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ಆ ಥರ ನನಗೆ ಅನುಮಾನ ಇರಲಿಲ್ಲ. ಇಬ್ಬರ ಮೇಲೇನೂ ಅನುಮಾನ ಇರಲಿಲ್ಲ. ಈ ಥರ ಮಾಡ್ತಾರಂತ ಅವನು ಒಳ್ಳೆ ಹುಡುಗನೇ ಆಗಿದೆ, ಒಳ್ಳೆಯದಾಗಿ ಇದು ಮಾಡ್ತಾಯಿದ್ದ. ಈ ಹುಡುಗಿನೂ ಆ ಥರ ಏನು ನನಗೆ ಕಣ್ಣಿಗೆ ಆ ಥರ ಏನೂ ಕಾಣಿಸಿಲ್ಲ. ಅಯ್ಯೋ, ಅವನಿಗೆ 27, 28, ಇಲ್ಲ ಅಂದರೆ ಇನ್ನೂ 1 ವರ್ಷ ಕಮ್ಮಿನೇ ಇರ್ಬೋದು. ನಮ್ಮ ಮಿಸ್ಸಸ್ಗೆ 29. ಇವಾಗ ಅವರಿಬ್ಬರು ಸಾಯೋದಕ್ಕೆ ಕಾರಣ ಏನಾಗಿರ್ಬೋದು? ಏನಾದ್ರು ಬೈದಿದ್ರಾ? ಹಾಂ, ಹೇಳ್ದಲ್ಲ ಸರ್, ಬೈದಿದೆ. ಆ ಹುಡುಗಿನ ಮಾತ್ರ ಬೈದಿದ್ದೆ. ಅವರು ಮನೆ ತನಕ ನಾನು ಹೋಗಿಲ್ಲ. ಇಷ್ಟು ಮಾತ್ರ ನಾನು ದಂಡಿಸಿ ಇದು ಮಾಡಿದ್ದು. ಆಮೇಲೆ ಆ ಹುಡುಗಿ ಇದ್ಕೊಂಡು ಕಾಲೇಜಿಂದ ಹೋಗ್ಬೇಕಾರೆ ಮನೆ ಕೆಲಸದಿಂದ ಮನೆಗೆ ಬಂದಿಲ್ಲ. ಆವಾಗ ಫೋನ್ ಮಾಡಿ ನಾನು ಇರಲ್ಲ, ನಾನು ಹೋಗ್ಬಿಡ್ತೀನಿ, ಅದು ಇದು ಅಂತ. ನೀನು ಅಲ್ಲೆಲ್ಲ ಪ್ರಚಾರ ಮಾಡ್ತೀಯ, ನಾವು ಅವಮಾನ ಆಗುತ್ತೆ ಅಂತೇಳಿ. ಸರಿ, ನಾನು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಮಾತಾಡೋಂಗಿದ್ದಿದ್ರೆ ರಜಾ ಹಾಕ್ಕೊಂಡು ನಾನು ಕೇಳ್ಬೋದಿತ್ತು ನಿನ್ನ, ಇಲ್ಲಾಂದರೆ ಅವ್ರ ಮನೆ ಹತ್ರ ಹೋಗಿ ಅವತ್ತೇ ಮಾತಾಡ್ಬೋದಿತ್ತು. ನಾನು ಮಾತಾಡಿಲ್ಲ. ಇನ್ನು ಅವ್ರ ಮನೆ ಹತ್ರನೂ ಹೋಗಲ್ಲ, ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗಿದ್ದೀನಿ, ನೀನು ಕೆಲ್ಸಕ್ಕೆ ಹೋಗಿದ್ಯಾ, ವಾಪಸ್ ಬಂದುಬಿಡು. ನೀನು ಬಂದಿಲ್ಲ ಅಂದರೆ ಹೋಗಿ ಜಗಳ ಮಾಡ್ತೀನಿ ಅವ್ರ ಮನೆಯಲ್ಲಿ ಅಂತ ಹೇಳಿದೆ. ಆಮೇಲೆ ಬರಲಿಲ್ಲ ಸರ್ ಅಷ್ಟೇ. ಇಲ್ಲ, ನಮ್ಮದು ಗೊಲ್ಲರು, ಅವರು ಒಕ್ಕಲಿಗರು.